ಹೊಸಪೇಟೆಯಲ್ಲಿ ಅಲ್ಲಿನ BLAಗಳು ಕೂಡ ನಾನು ಕಾಂಗ್ರೆಸ್ನವರಿಗೆ ಕೇಳಕ್ಕೆ ಬಯಸ್ತೇನೆ. SIR ಯಾವಾಗಿಂದ ಪ್ರಾರಂಭ ಆಯಿತು? 1952ರಿಂದ ಪ್ರಾರಂಭ ಆಯಿತು. SIR ಉದ್ದೇಶ ಏನು? ಅನಧಿಕೃತ ಮತಗಳು ಇರಬಾರ್ದು, ಅಧಿಕೃತ ಮತಗಳು ಕೈ ಬಿಟ್ಟು ಹೋಗಬಾರ್ದು. ಅಂದರೆ ಕಾಂಗ್ರೆಸ್ ಗಲಾಟೆ ಮಾಡ್ತಿರೋ ಉದ್ದೇಶ ಏನು? ನಿಮಗೆ ನಕಲಿ ಮತಗಳು ಬೇಕಾ? ಯಾವನೋ ಫಿಲ್ಮ್ ಆ್ಯಕ್ಟ್ರು 4 ರಾಜ್ಯಗಳಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರಿಟ್ಕೊಂಡಿದ್ನಲ್ಲ ಅಂಥವ್ರು ಬೇಕಾ ನಿಮಗೆ? ಅವರೆಲ್ಲ ನಿಮ್ಮ ಬ್ರ್ಯಾಂಡ್ ಅಂಬಾಸಿಡರ್ಗಳು, ಅವರೆಲ್ಲ ನಿಮ್ಮ ಬ್ರ್ಯಾಂಡ್ ಅಂಬಾಸಿಡರ್. ಅಂಥದ್ದೆಲ್ಲ ನಕಲಿ ಮತಗಳಿರಬೇಕಾ? ಬಾಂಗ್ಲಾದೇಶದವರಿಗೆಲ್ಲ ಆಧಾರ್ ಕಾರ್ಡ್ ಮಾಡಿಕೊಟ್ಟು ವೋಟರ್ ಲಿಸ್ಟಿಗೆ ಸೇರಿಸಿದಿರಲ್ಲ, ಅವೆಲ್ಲ ಉಳ್ಕೋಬೇಕಾ? ಒಬ್ಬೊಬ್ಬ ಮತದಾರನ ಹೆಸರು 2, 3, 4 ಕಡೆ ಇರಬೇಕಾ? ಸತ್ತವ್ರ ಹೆಸರೆಲ್ಲರೂ ಮತದಾರ ಪಟ್ಟಿಲಿ 20 ವರ್ಷದಿಂದ ಸತ್ತಿದ್ರು ವೋಟರ್ ಲಿಸ್ಟಲ್ಲೇ ಇರಬೇಕು. ಎಲೆಕ್ಷನ್ ಬಂದಾಗ ಅವ್ರು ಎದ್ದು ಬಂದು ವೋಟ್ ಹಾಕಬೇಕು. ನಾನು ಎಲೆಕ್ಷನಲ್ಲಿ ಸೋತಿದ್ದೀನಿ. ನಾವು ಆಮೇಲೆ ಪರಿಶೀಲನೆ ಮಾಡಿದಾಗ 3,000ಕ್ಕೂ ಹೆಚ್ಚು ಜನ ಸತ್ತವ್ರು ಬಂದು ವೋಟ್ ಹಾಕಿದ್ದಾರೆ. ಅಂದರೆ ಆ ಮ್ಯಾಜಿಕ್ ನಡಿಬೇಕು. ಯಾಕೆಂದ್ರೆ ಸತ್ತವ್ರ ಹೆಸರು ವೋಟರ್ ಲಿಸ್ಟಲ್ಲಿ ಇದ್ದರೆ ಅವ್ರು ಎಲೆಕ್ಷನ್ ಬಂದಾಗ ಅವರು ಮುಖ ಮುಚ್ಕೊಂಡು ಬಂದು ವೋಟ್ ಹಾಕ್ಬೋದ? ಯಾಕೆ ನಿಮ್ಮಲ್ಲಿ ಒಂದು ವ್ಯವಸ್ಥೆ ಇದೆ. ಅಂದರೆ ಈ ರೀತಿಯ ನಕಲಿ ಮತಗಳು ಇರಬೇಕು ಅನ್ನೋದು ಬೈಕೇನಾ? ಇಷ್ಟಾದ್ಮೇಲೆ ನೀವು ಯಾರ ಮೇಲೆ ಸವಾರಿ? SIRನ ಕಾಲಕ್ಕೆ ನಡೆಸಬೇಕಾಗಿರೋ ಜವಾಬ್ದಾರಿ ಚುನಾವಣಾ ಆಯೋಗದ. ಅವ್ರ ಕರ್ತವ್ಯನೂ ಕೂಡ ಅದು. ಅವ್ರ ಕರ್ತವ್ಯದ ವಿರುದ್ಧ ನೀವು ಮಾತಾಡ್ತಾ ಇದ್ದೀರಾ. ಮತ್ತು ಇದೆಲ್ಲವೂ ನ್ಯಾಯಾಲಯಕ್ಕೆ ಹೋಯ್ತು. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡ್ತೀವಿ SIR ನಡಿಬೇಕು ಅಂತ ಹೇಳಿ. ಅಂದರೆ ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧ ನಿಮ್ಮ ಪ್ರತಿಭಟನೆನ, ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧ ಸಾರ್ವಜನಿಕ ರೂಪದಲ್ಲಿ ಪ್ರತಿಭಟನೆ ಮಾಡೋದು ಸಂವಿಧಾನ ವಿರೋಧಿ ಅಲ್ವಾ? ಸಂವಿಧಾನದ ಬಗ್ಗೆ ಬಹಳ ಆಗಾಗ ಪುಂಖಾನುಪುಂಖವಾಗಿ ತಮ್ಮ ಮನಸ್ಸಿಗೆ ಬೇಕಾದಂತೆ ಅರ್ಥೈಸಿ ಭಾಷಣ ಮಾಡುವ ಮಹಾಜನಗಳೇ ನೀವು. ಇದೇ ತಾನೇ ನಿಮ್ಮದು ಸಂವಿಧಾನ ವಿರುದ್ಧ ತಾನೇ. ಇಷ್ಟಾದ್ಮೇಲೆ SIRನಲ್ಲಿ ಪಾಲ್ಗೊಳ್ಳುವ ಅಧಿಕಾರಿಗಳು ಯಾರು? ಕೇಂದ್ರ ಸರ್ಕಾರದ ಅಧಿಕಾರಿಗಳ? ಇಡೀ SIRನಲ್ಲಿ ಪಾಲ್ಗೊಳ್ಳೋರು ಕೆಳ ಹಂತದ ಅಧಿಕಾರಿಗಳು. BLO ಯಾರು? ಸ್ಕೂಲ್ ಟೀಚರ್ಸು, ಅಂಗನವಾಡಿ ಶಿಕ್ಷಕರು, ಕಾರ್ಪೊರೇಷನ್ ಅಧಿಕಾರಿಗಳು, ರೆವಿನ್ಯೂ ಅಧಿಕಾರಿಗಳು. ಅವರೆಲ್ಲ ಯಾರ ಕೈಗೊಂಬೆಗಳು? ಅವ್ರಿಗೆ ಏನು ಡೈರೆಕ್ಷನ್ ಕೊಟ್ಟಿದ್ದೀವಿ? ನಾಚಿಕೆ ಆಗಲ್ಲ ನಿಮಗೆ? ಯಾವುದೇ ಒಬ್ಬ ಮತದಾರರ ಹೆಸರನ್ನು ಕೈ ಬಿಡಬಾರ್ದು ಅನ್ನೋದ್ರ ಬದಲಿಗೆ ನೀವೇನು ಡೈರೆಕ್ಷನ್ ಕೊಟ್ಟಿದ್ದೀರಿ? ಅಲ್ಪಸಂಖ್ಯಾತರದ್ದು ಒಂದು ಒಟ್ಟು ಕೈ ಬಿಟ್ಟು ಹೋಗಬಾರ್ದು. ಅಂದ್ರೆ ಅವ್ರು ಮಾತ್ರ ಭಾರತದ ಪ್ರಜೆಗಳ, ಅವ್ರದ್ದು ಬಿಟ್ಟು ಹೋಗಬಾರ್ದು, ಉಳಿದವ್ರದ್ದು ಬಿಟ್ಟು ಹೋಗಲ್ಲ. ಹಿಂದೂಗಳದ್ದು ಬಿಟ್ಟು ಹೋಗ್ಬೋದಾ? ಇವರು ಹೇಳ್ತಾರೆ ಅಲ್ಪಸಂಖ್ಯಾತರ ಓಟು ಕೈ ಬಿಟ್ಟು ಹೋಗಬಾರ್ದು. ನಾನು ಹಿಂದೂ ಅಂದ್ರೆ ಆ ಡೈರೆಕ್ಷನ್ ಕೊಡ್ತೀರಾ ನೀವು? ನಿಮ್ಮ ಉದ್ದೇಶ ಏನು? ಒಬ್ಬ ವ್ಯಕ್ತಿ 3-4 ಕಡೆಗಳಲ್ಲಿ ಓಟ್ ಹಾಕೊಳ್ಳೋಕ್ಕೆ ಮತದಾರ ಪಟ್ಟಿಲಿ ಹೆಸರು ಇರಬೇಕಾ ಹೇಳಿ? ಹಂಗಿರಬೇಕು. ಬಾಂಗ್ಲಾದೇಶದಲ್ಲಿ ಹುಟ್ಟಿದ್ರು ಪರವಾಗಿಲ್ಲ, ಪಾಕಿಸ್ತಾನದಲ್ಲಿ ಹುಟ್ಟಿದ್ರು ಪರವಾಗಿಲ್ಲ, ಇಲ್ಲಿ ಬಂದು ಓಟ್ ಹಾಕಬೇಕು. ಅವ್ರು BJPಗಂತೂ ಓಟ್ ಹಾಕಲ್ಲ ಅಂತ ಒಂದು ಗ್ಯಾರಂಟಿ ಇದೆಯಲ್ಲ. ಬಾಂಗ್ಲಾದೇಶಿ ಪ್ರಜೆ BJPಗೆ ಓಟ್ ಹಾಕಲ್ಲ, ಬಾಂಗ್ಲಾದೇಶಿ ಪ್ರಜೆ BJPಗೆ ಓಟ್ ಹಾಕಲ್ಲ, ಪಾಕಿಸ್ತಾನ ಪ್ರಜೆನೂ BJPಗೆ ಓಟ್ ಹಾಕಲ್ಲ. ಯಾರಿಗೆ ಓಟ್ ಹಾಕ್ತಾರೆ? BJP ವಿರುದ್ಧ ಓಟ್ ಹಾಕ್ತಾರೆ. ಅದಕ್ಕೆ ಅವ್ರ ಹೆಸರು ಇರಬೇಕು, ಅದಕ್ಕೆ ಪರಿಶೀಲನೆ ಆಗಬಾರ್ದು. ಇದೇ ತಾನೇ ನಿಮ್ಮ ಹುನ್ನಾರ. ಅಂದರೆ ಈ ರೀತಿ ನೀವು ದೇಶನ ಎಲ್ಲಿಗೆ ತಗೊಂಡು ಹೋಗೋಕೆ ಕೊಟ್ಟಿದ್ದೀರಿ? ಮತ್ತು ಇದೆಲ್ಲವೂ ಸಂವಿಧಾನ ವಿರೋಧಿ ಹೌದೋ ಅಲ್ವಾ? ಯೋಚನೆ ಮಾಡಿ, ಅವಲೋಕನ ಮಾಡಿ. ಸಂವಿಧಾನದಲ್ಲಿ ವಿದೇಶಿ ಪ್ರಜೆಗೆ ಮತದಾನದ ಹಕ್ಕು ಕೊಟ್ಟಿದೆಯಾ? ನಿಮ್ಮ ಪಕ್ಷದೊಬ್ಬರು ಸರ್ವೋಚ್ಚ ಮುಖಂಡರು ಭಾರತದ ನಾಗರಿಕರಾಗೋಕೆ ಮುಂಚೆನೇ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸ್ಕೊಂಡಂಥ ಉದಾಹರಣೆನೂ ಇದೆ. ಆ ಕುಖ್ಯಾತಿಯು ನಿಮ್ಮದೇ. ಅವರು ನಿಮ್ಮ ಪಕ್ಷದ ಸರ್ವೋಚ್ಚ ಮುಖಂಡರು. ಈ ಕಾರಣಕ್ಕೆ ಅವನು ಬಾಂಗ್ಲಾದೇಶದಲ್ಲಿದ್ದರೂ ಇಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರಿರಬೇಕು. ಇನ್ನು ಕೆಲವರು ಊರಿನಲ್ಲೂ ಮತದಾರರ ಪಟ್ಟಿಯಲ್ಲಿ ಹೆಸರಿಟ್ಕೊಂಡು ಬೆಂಗಳೂರಿನಲ್ಲೂ ಮತದಾರರ ಪಟ್ಟಿಯಲ್ಲಿ ಹೆಸರಿಟ್ಕೊಂಡಿದ್ದಾರೆ. ಬೆಂಗಳೂರು ಎಲೆಕ್ಷನ್ ಇದ್ದಾಗ ಬೆಂಗಳೂರು ವೋಟ್ ಹಾಕ್ತಾರೆ, ಊರಲ್ಲಿ ಎಲೆಕ್ಷನ್ ಇದ್ದಾಗ ಅವ್ರನ್ನೇ ಬಸ್ ಕಳಿಸಿ ವೋಟಿಗೆ ಇಷ್ಟು ಅಂತ ದುಡ್ಡು ಕೊಟ್ಟು ಕರೆಸಿ ವೋಟ್ ಹಾಕ್ಸೋ ಪದ್ಧತಿ ಇದೆ. ಏಕಕಾಲಕ್ಕೆ 2 ಕಡೆ ಏಕಕಾಲಕ್ಕೆ ಎಲೆಕ್ಷನ್ ಇದ್ದಾಗ ಬೆಳಗ್ಗೆ ಇಲ್ಲಿ ವೋಟ್ ಹಾಕಿ ಆಮೇಲೆ ಹಿಂಗೆ ಕಳಿಸಿ ಅಲ್ಲಿ ಬಂದು ವೋಟ್ ಹಾಕುವಂಥ ವ್ಯವಸ್ಥೆನೂ ಇದೆ. ಅವೆಲ್ಲ ಇರಬೇಕು ಅಂತ ನಿಮ್ಮ ಬಯಕೆನಾ? ಹೆಸರು ಮೆನ್ಷನ್ ಮಾಡಿರೋ ಸಾಧ್ಯತೆಗಳಿಲ್ಲ.
ಇಂಥ ಸಂದರ್ಭದಲ್ಲಿ ಇವತ್ತು HK ಶಿವಲಿಂಗ ಹೋಗಿ ಚನ್ನಕೇಶ್ವರ ದೇವಸ್ಥಾನದಲ್ಲಿ ಧರ್ಮಸ್ಥಳ ಆಣೆ ಪ್ರಮಾಣವನ್ನು ಮಾಡ್ತಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಶಾಸಕರ ಮೇಲೆ ಅನುಮಾನ ಪಡುವಂಥದ್ದು ಪಕ್ಷದೊಳಗೆ ಹೆಚ್ಚಾಗ್ತಿದೆಯಾ ಅಂತ. ನಾವು ಸಾಕ್ಷಿಗಳಿಲ್ಲದೆ ಆಧಾರ ಇಲ್ಲದೆ ಯಾರ ಮೇಲೂ ಅನುಮಾನ ಪಡೋಲ್ಲ. ಸತ್ಯಶೋಧನಾ ಸಮಿತಿ ನಾವು ಇಂಟ್ರಿಮ್ ರಿಪೋರ್ಟ್ ಕೊಟ್ಟಾಗ ನಾವು ಯಾರ ಹೆಸರನ್ನು ಉಲ್ಲೇಖ ಅದನ್ನು ಮಾಡಿಲ್ಲ. ಸಂದರ್ಭದಲ್ಲಿ ಯಾವ್ಯಾವ ಎಚ್ಚರಿಕೆ ವಹಿಸಬೇಕಾಗಿತ್ತು, ಎಲ್ಲೆಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋದನ್ನಷ್ಟನ್ನೇ ಅಂತರವಲೋಕನಕ್ಕೆ ನಾವು ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಳಗಡೆ ನಾವು ಮಾಹಿತಿಯನ್ನು ಕೆಲವು ಸಲಹೆಗಳನ್ನು ಕೊಟ್ಟಿದ್ದೇವೆ. ಇನ್ನು ಕೆಲವರ ನಡವಳಿಕೆಗಳು ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ನಿಗಾ ವಹಿಸಬೇಕು ಅನ್ನುವಂಥ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀವಿ. ಅದು ಬಿಟ್ಟರೆ ಇನ್ಯಾವುದೇ ರೀತಿಯಲ್ಲಿ ಯಾವುದೇ ಹೆಸರನ್ನು ನಾವು ಗಮನಕ್ಕೆ ಲೀಸ್ಟಲ್ಲಿ ಮಾಡಿಲ್ಲ, ಮಾಡೋಕ್ಕೂ ಆಗಲ್ಲ. ಸೀಕ್ರೆಟ್ ವೋಟಿಂಗ್ ಇರೋದ್ರಿಂದ ಸುಮ್ಮನೆ ಯಾರ ಹೆಸರನ್ನು ಮಾಡೋಕ್ಕಾಗಲ್ಲ. ಅನುಮಾನನ ರಾಜಕೀಯವಾಗಿ ಇರುವಂಥ ವಿರೋಧಿಗಳು ಹುಟ್ಟಾಕ್ತಾರೆ. ಬೆಳಗಾಂನಲ್ಲಿ ನಕಲಿ ಮತದಾನ ದೊಡ್ಡ ಪ್ರಮಾಣದಲ್ಲಾಗಿದೆ ಅಂತ ಕಾಂಗ್ರೆಸ್ನವ್ರು ಹುಟ್ಟಾಕಿದ್ರು. ಯಾಕೆಂದ್ರೆ ಅಲ್ಲಿರುವಂಥ BJP ಅವ್ರ ಮೇಲೆ ಅಪನಂಬಿಕೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋದು ಒಂದು ಷಡ್ಯಂತ್ರ ಇತ್ತು. ಇನ್ನು ಆಂತರಿಕವಾಗಿ ಸ್ಪರ್ಧೆ ಇರುತ್ತೆ. ಅವ್ರುಗಳಿಗೆ ಇವನು ಬದಿಗೆ ಸರಿದ್ರೆ ನನಗೆ ಆ ಚಾನ್ಸ್ ಸಿಗುತ್ತೆ ಅಂತ ಅವರು ಕೂಡ ಆ ರೀತಿ ಹುಟ್ಟಾಕುವಂಥ ಕೆಲಸ ಮಾಡ್ತಾರೆ. ಕೆಲವರು ನಮಗೆ ಸತ್ಯದ ತಲೆ ಮೇಲೆ ಹೊಡೆದಂತೆ ನಿಮಗೆ ಗೊತ್ತಿದೆಯೋ ಇಲ್ವೋ ಹಿಂಗಾಗಿದೆ ಅನ್ನೋದನ್ನು ನಮಗೆ ಕತೆ ಕಟ್ಟಿ ಹೇಳಿದ್ರು. ನಾವು ಕೇಳಿಸ್ಕೊಳ್ಳುವಾದ ಜವಾಬ್ದಾರಿ ಇತ್ತು, ಕೇಳಿಸ್ಕೊಂಡ್ವಿ. ಆದರೆ ಹಾಗಂತ ಆ ಕಾರಣಕ್ಕೆ ನಿರ್ಣಯಕ್ಕೆ ಬರೋಕ್ಕಾಗಲ್ಲ. ಅವರ ಹುನ್ನಾರವನ್ನು ಅರ್ಥ ಮಾಡ್ಕೊಂಡ್ವಿ, ಯಾವ ಕಾರಣಕ್ಕೆ ಇದನ್ನು ಹೇಳ್ತಾರೆ ಅಂತೇಳಿ. ಅದನ್ನು ಕೂಡ ನಮ್ಮ ರಿಪೋರ್ಟಲ್ಲಿ ಗಮನಕ್ಕೆ ತಂದಿದ್ದೇವೆ. ಯಾರು ಈ ರೀತಿ ಸುಳ್ಳು ಮಾಹಿತಿಯನ್ನು ಯಾವ ಕಾರಣಕ್ಕೆ ಹರಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಗಮನಕ್ಕೆ ತಂದಿದ್ದೇವೆ. ಬಿಟ್ಟರೆ ಬೇರೆ ಏನು. ಡೊನೇಷನ್ ಫಸ್ಟ್ ರಾಮ ಮಂದಿರದ ಹೆಸರು ಹೇಳ್ಕೊಂಡು ಲೂಟಿ ಮಾಡೋದು, ದೇಣಿಗೆಯನ್ನು ಲೂಟಿ ಮಾಡಿದ್ದಾರೆ. ಒಂದು ರಾಮ ಮಂದಿರ ನಿರ್ಮಾಣ ಕಾರ್ಯ 500 ವರ್ಷಗಳ ಸುದೀರ್ಘ ಹೋರಾಟದ ನಂತರ ಆಗಿದೆ. ಲಕ್ಷಾಂತರ ಜನ ತಮ್ಮ ಜೀವ ಕೊಟ್ಟಿದ್ದಾರೆ. ಕೋಟ್ಯಾಂತರ ಜನ ತನ್ನ ಭಾವನೆಗಳ ಜೊತೆಗೆ ಆನಂದವನ್ನು ಅನುಭವಿಸಿದ್ದಾರೆ. ರಾಮ ಮಂದಿರ ನಿರ್ಮಾಣ ಆಗಿದ್ದಕ್ಕೆ ₹1 ಹಿಡಿದು ಕೋಟ್ಯಾಂತರ ರೂಪಾಯಿವರೆಗೂ ಕೂಡ ರಾಮ ಮಂದಿರ ನಿರ್ಮಾಣಕ್ಕಾಗಿ ಡೊನೇಷನ್ ಕೊಟ್ಟಿದ್ದಾರೆ. ಆ ಭಾವನೆಗಳಿಗೆ ಬೆಲೆ ಕಟ್ಟಕ್ಕಾಗಲ್ಲ, ಆ ಭಾವನೆಗಳಿಗೆ ಘಾಸಿ ಆಗಬಾರ್ದು. ರಾಮ ಮಂದಿರದ ದೇಣಿಗೆಯಲ್ಲಿ ಆ ದೇಣಿಗೆಯ ನಂತರ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥ ಸುದ್ದಿಯೇ ನಮ್ಮೆಲ್ಲರ ಮನಸ್ಸಿಗೆ ಘಾಸಿಯನ್ನು ಮಾಡಿದೆ. ನಾನು ಈಗ ಆಲೋಚನೆ ಮಾಡ್ತಿರೋದು, ರಾಮ ಮಂದಿರ ವಿರೋಧಿಗಳಿಗೆ ಯಾಕೆ ಸಂಕಟ ಆಗ್ತಾ ಇದೆ? ರಾಮ ಮಂದಿರನೇ ವಿರೋಧ ಮಾಡಿದ್ರು, ರಾಮನೇ ಕಾಲ್ಪನಿಕ, ರಾಮ ಸೇತು ಇಲ್ಲ ಅಂತ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಟ್ಟು ಈಗ ಸಂಕಟ ಪಡ್ತಿರೋದನ್ನು ನೋಡಿದ್ರೆ ಅವ್ರ ಉದ್ದೇಶ ರಾಮ ಮಂದಿರದ ದೇಣಿಗೆಯ ದುರುಪಯೋಗದ ಕುರಿತಾಗಿ ಅಲ್ಲ, ರಾಮನ ಅಸ್ತಿತ್ವವನ್ನೇ ಪ್ರಶ್ನಿಸಿದವರು. ಈಗ ರಾಮ ಮಂದಿರ ನಿರ್ಮಾಣ ಆದ ನಂತರ ಈ ರೀತಿ ತಮ್ಮ ರಾಜಕೀಯಕ್ಕೆ ವಿಷಯವನ್ನು ದುರುಪಯೋಗ ಪಡಿಸ್ಕೊಳ್ಳೋಕೆ ಹೊರಟಿದ್ದಾರೆ. ಅವ್ರಿಗೆ ಒಂದು ಮಾತು ಹೇಳಕ್ಕೆ ಬಯಸ್ತೇನೆ, ಮಿಸ್ಟರ್ ಪ್ರಿಯಾಂಕ್ ಖರ್ಗೆ, ಆ ಟ್ರಸ್ಟ್ನಲ್ಲಿ BJPಯ ಯಾವೊಬ್ಬ ಪದಾಧಿಕಾರಿಯೂ ಇಲ್ಲ, ಯಾರೊಬ್ಬರು BJPಯವರು ಪದಾಧಿಕಾರಿಗಳಿಲ್ಲ. ನಾವು ರಾಮ ಮಂದಿರ ನಿರ್ಮಾಣಕ್ಕೆ ಹೋರಾಟ ಮಾಡಿದ್ದೀವಿ, ಜೈಲಿಗೆ ಹೋಗಿದ್ದೀವಿ, ಕರಸೇವೆಗೆ ಹೋಗಿದ್ದೀವಿ. ನೀವ್ಯಾರು ಹೋಗಿದ್ದೀರಿ ಕಾಂಗ್ರೆಸ್ನವರು? ಒಂದು ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿಕೆ ಕೊಡುವಂಥ ಧೈರ್ಯವೂ ಇಲ್ಲದೆ ಇದ್ದಂಥ ಹೇಡಿಗಳಾಗಿದ್ರಿ ನೀವು. ಅದು ನಿರ್ಮಾಣ ಆಗಬೇಕು ಅನ್ನೋ ಸಂದರ್ಭದಲ್ಲಿ ನಿಮಗೆ ಸಾರ್ವಜನಿಕವಾಗಿ ಆಗಲಿ ಸಂಸತ್ನಲ್ಲಾಗಲಿ ಸಮರ್ಥನೆಗೂ ನಿಲ್ಲದೆ ಇದ್ದಂಥ ಹೇಡಿಗಳಾಗಿದ್ರಿ. ಈಗ ರಾಮ ಮಂದಿರದ ದೇಣಿಗೆಯ ದುರುಪಯೋಗದ ಧೈರ್ಯ ಬಂದಿದೆ, ಸಂತೋಷ. ಚಿಂತೆ ಮಾಡಬೇಡಿ, ಅಲ್ಲಿ ಯೋಗಿ ಇದ್ದಾರೆ. ಯೋಗಿ ಯಾರನ್ನೂ ಸಹಿಸೋದಿಲ್ಲ ಈ ಥರ ಅಕ್ರಮ ಮಾಡೋದು. ಹಂಗಾಗಿಯೇ 8 ಜನರನ್ನ ಜೈಲಿಗೆ ಕಳಿಸಿದ್ದಾರೆ. ಏನೋ ಸಣ್ಣ ಪುಟ್ಟ ಆಸ್ತಿ ಇವ್ರ ಹತ್ರ ಇದ್ದು ಮಾಹಿತಿ ಕೊಡಲಿ, SITಗೆ. ಇವ್ರಿಗೆ ದೊಡ್ಡ ಮಾಹಿತಿ ಇದ್ರೆ ಕೊಡಲಿ, ದೊಡ್ಡ ಮಾಹಿತಿ ಇದ್ರೆ ಕೊಡಲಿ. ಅಖಿಲೇಶ್ ಯಾದವ್ ನನ್ನ
ನೀವು ಕಾಂಗ್ರೆಸ್ನವ್ರು ಯಾವತ್ತು ರಾಮ ಮಂದಿರ ನಿರ್ಮಾಣದ ಕುರಿತಾಗಿ ಬಹಿರಂಗ ಸಮರ್ಥನೆಗೆ ಯಾವತ್ತು ನಿಂತಿದ್ರಿ? ಯಾವತ್ತು ಚಳವಳಿಯನ್ನು ಬೆಂಬಲಿಸಿದ್ರಿ? ನಿಮಗೆ ರಾಮನ ಬಗ್ಗೆ ಪ್ರೀತಿ ಇಲ್ಲ. ನಿಮಗೆ ರಾಮನ ಬಗ್ಗೆ ಪ್ರೀತಿ ಇಲ್ಲ. ಪ್ರೀತಿ ಇದ್ದಿದ್ರೆ 48ರಲ್ಲಿ ಸೋಮನಾಥ ದೇವಾಲಯ ನಿರ್ಮಾಣ ಆಯ್ತಲ್ಲ, ಅವತ್ತೇ ರಾಮ ಮಂದಿರ ನಿರ್ಮಾಣ ಆಗ್ತಿತ್ತು. ನೀವು ರಾಜಕೀಯವಾಗಿ ದುರ್ಬಲ ಆಗೋವರೆಗೂ ರಾಮ ಮಂದಿರಕ್ಕೆ ನಿರ್ಮಾಣಕ್ಕೆ ಇದ್ದ ಅಡೆತಡೆಗಳು ನಿರ್ಮಾಣ ಆಗ್ತಾ ಇದ್ದು ಹೊರತು, ಎಲ್ಲಿವರೆಗೂ ನೀವು ಪ್ರಬಲವಾಗಿದ್ರಿ ಎಲ್ಲಿವರೆಗೂ ಅಡೆತಡೆಗಳು ಬಲವಾಗಿದ್ವೇ ಹೊರತು ಅಡೆತಡೆಗಳು ನಿವಾರಿಸೋ ಕೆಲಸ ಮಾಡಿರಲಿಲ್ಲ. ನಿಮ್ಮನ್ನು ರಾಜಕೀಯವಾಗಿ ಬಿಡಿಸಿದ ಮೇಲೆ ಅದಕ್ಕಿದ್ದ ಎಲ್ಲ ಅಡೆತಡೆಗಳು ನಿವಾರಣೆ ಆದವು. ಆಮೇಲೆ ರಾಮ ಮಂದಿರ ನಿರ್ಮಾಣ ಆಯಿತು. ಸಂಸ್ಥೆಗಳನ್ನು ಅನುಮಾನಿಸೋದು ಸಂವಿಧಾನ ವಿರೋಧಿಗಳು ಮಾತ್ರ ಮಾಡೋ ಕೆಲಸ. ಚುನಾವಣಾ ಆಯೋಗ ಒಂದು ಸಂವಿಧಾನಿಕ ಸಂಸ್ಥೆ. ಆ ಸಂವಿಧಾನಿಕ ಸಂಸ್ಥೆಯ ಕಾರ್ಯವನ್ನು, ಅದು ಒಳ್ಳೆಯ ಕಾರ್ಯವನ್ನು ಅನುಮಾನಿಸೋದು, ಅಪನಂಬಿಕೆ ಹುಟ್ಟಾಕೋದು ಸಂವಿಧಾನ ವಿರೋಧಿಗಳು ಮಾತ್ರ ಮಾಡ್ಬೋದಾಗಿರೋ ಕೆಲಸ. ನೀವ್ಯಾಕೆ ಸಂವಿಧಾನ ವಿರೋಧಿ ಕೆಲಸ ಮಾಡ್ತಾ ಇದ್ದೀರಿ? ಇದೇ ಥರ CAA ವಿಷಯದಲ್ಲೂ ಏನು ಹೇಳಿದರು? ಇಡೀ ಕಾಂಗ್ರೆಸ್ನವರು ಚಳವಳಿ ಮಾಡಿದ್ರಲ್ಲ, ಪೌರತ್ವವನ್ನೇ ಕಿತ್ಕೊಂಡ್ಬಿಡ್ತಾರೆ, ಸಾವಿರನ್ನೇ ದೇಶದಿಂದ ಓಡಿಸ್ಬಿಡ್ತಾರೆ, ಅದಕ್ಕಾಗಿ ಈ ಷಡ್ಯಂತ್ರ ಭಾಷಣ ಮಾಡಿದ್ರಲ್ಲ, ನೀವು ಭಯ ನಿರ್ಮಾಣ ಮಾಡಿದ್ರಲ್ಲ. ಇದುವರೆಗೂ ಯಾವುದೇ ಒಬ್ಬ ಮುಸಲ್ಮಾನರದ್ದು ಪೌರತ್ವ ಕಿತ್ಕೊಂಡಿದೆಯಾ? ನೀವ್ಯಾಕೆ ಚಳವಳಿ ಮಾಡಿದ್ರೆ ಅದ್ರ ವಿರುದ್ಧ? ಈಗಲೂ SIR ವಿಷಯದಲ್ಲಿ ಒಂದು ಸಂವಿಧಾನಿಕ ಸಂಸ್ಥೆಗಳ ಮೇಲೆ ಅಪನಂಬಿಕೆ ಹುಟ್ಟಾಕೋದು. ನೀವು ಸದಾನಂದ ಗೌಡ್ರೆ ನಿರಾಕರಿಸಿದ. ನನಗೆ ಕೇಳಿದ್ರೆ ನನಗೆ ಬರೀ ಅಡ್ಡ ಮತದ ಬಗ್ಗೆ ಮಾತ್ರ ಸತ್ಯ ಶೋಧನೆ ಮಾಡಿ ವರದಿ ಕೊಟ್ಟರೆ ಇದ್ರ ಬಗ್ಗೆ ಯಾವ್ದ್ರ ಬಗ್ಗೆ ನನಗೆ ಅಸೈನ್ಮೆಂಟ್ ಇಲ್ಲ. ಮತ್ತೆ ನಾವೇನು ಎಲ್ಲದ್ರ ಬಗ್ಗೆನೂ ಎಕ್ಸ್ಪರ್ಟು ಅಲ್ಲ, ಮತ್ತೆ ಎಲ್ಲದ್ರ ಬಗ್ಗೆನೂ ಮೂಗು ತೋರಿಸೋ ಸ್ವಭಾವನೂ ನನಗಿಲ್ಲ.